ಹಾಯ್ ಡಿಯರ್ ಫ್ರೆಂಡ್ಸ್, ಸಂಡೇಗೇನಾದರೂ ಸ್ಪೆಷಲ್ಲಾಗಿ ರುಚಿ ರುಚಿಯಾಗಿರೋಂಥ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗೇನಾದರೂ ನೀವು ಯೋಚನೆ ಮಾಡಿದರೆ ಈ ರೆಸಿಪಿನ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಾನಿವತ್ತು ಮಾಡಿರೋಂತಹ ರೆಸಿಪಿ ಏನಂತ ಹೇಳಿದರೆ, ಮತ್ತಿ ಮೀನನ್ನು ಯೂಸ್ ಮಾಡಿ ಡಿಫ್ರೆಂಟ್ ಆಗಿರೋಂತಹ ರೆಸಿಪಿನ ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸಾಮಾನ್ಯವಾಗಿ ಕೆರೆಯಲ್ಲಿ ಸಿಗಲ್ಲ. ಇದು ಏನಿದ್ರೂ ಸಮುದ್ರದಲ್ಲಿ ಸಿಗುವಂಥ ಮೀನಾಗಿದೆ. ಹಾಗೆ ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಇದು ಮುಳ್ಳು ಜಾಸ್ತಿ ಇರುತ್ತೆ ಅಂತ ತುಂಬ ಜನ ತಿನ್ನಲ್ಲ. ಬಟ್ ಇದನ್ನು ಫ್ರೈ ಮಾಡಿಕೊಂಡು ಇಲ್ಲ ಅಂತ ಹೇಳಿದರೆ ಲೈಕ್ ಕಬಾಬ್ ಥರ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗೆ ಸಾಂಬಾರನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಹೆಲ್ತಿಗೆ ಒಳ್ಳೆಯದು. ಹಾಗೆ ಈ ರೆಸಿಪಿನ ಒಮ್ಮೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರೇ. ನಾನು ಮತ್ತಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಸಣ್ಣ ಸಣ್ಣ ಮೀನಿರುತ್ತೆ ಮತ್ತು ಹಾಗೆ ಮುಳ್ಳು ಇರುತ್ತೆ. ಸಣ್ಣ ಸಣ್ಣ ಮುಳ್ಳು, ಜಾಸ್ತಿ ದೊಡ್ಡ ಮುಳ್ಳು ಇರಲ್ಲ. ಆರಾಮ್ಸೆ ತಿನ್ಬೋದು ನೀವು. ಬೆಂದಿರೋದ್ರಿಂದ ನಮಗದೇನು ಇದಾಗಲ್ಲ, ಚುಚ್ಚೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಹುಣಸೆ ಹಣ್ಣು ನೆನೆಯೋದಕ್ಕೆ ಇಟ್ಟಿದ್ದೆ. ಹುಣಸೆ ರಸನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರದ ಪುಡಿ, ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಹಾಫ್ ಆನ್ ಅವರ್ ಹಾಗೆ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಾಫ್ ಆನ್ ಅವರು ಹಿಡಿಬೇಕು. ನಿಮಗೆ ಟೈಮ್ ಇತ್ತು ಅಂತ ಹೇಳಿದರೆ 1 ಅವರ್ ಬಿಡಿ. ನನಗೆ ಬೇಗ ಅಡುಗೆ ಮಾಡಬೇಕು ಅಂತೇಳಿ ಹಾಫ್ ಆನ್ ಅವರ್ ಮಾತ್ರ ನಾನು ಹಾಗೆ ಮಸಾಲೆ ಹಿಡಿಲಿಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇದ್ರೆ ಇದು ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತಾ ಇರೋದು ನಾನು ನಿಮಗೆ. ಮತ್ತೆ ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಹುಳಿ ಎಲ್ಲ ಕೆಳಗೆ ಹೋಗಿರುತ್ತೆ. ಮತ್ತು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ, ಹಾಗೆ ಕಬಾಬ್ ಮಾಡಲಿಕ್ಕೆ ಸ್ವಲ್ಪ, ಮತ್ತು ತವಾ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಅಂತ ಹೇಳಿ. ಜಾಸ್ತಿ ಮೀನಿದೆಯಲ್ಲ ಅದಕ್ಕೋಸ್ಕರ. ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಫಿಶ್ ಕರಿ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಲೆಮನ್ ಬೇಕಂತ ಹೇಳಿದ್ರೆ ಮತ್ತು ಸ್ವಲ್ಪ ಹುಳಿ ಬೇಕಂತ ಹೇಳಿದ್ರೆ ಕೊನೆಯಲ್ಲಿ ಹುಳಿ ಹಾಕ್ಕೊಳ್ಳಿ. ಹುಳಿ ಇದ್ದಷ್ಟು ತುಂಬ ಟೇಸ್ಟ್. ಇದು ಯಾವುದೇ ಮೀನಾದರೂ ಹುಳಿ ಇದ್ದಷ್ಟು ತುಂಬ ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ಲೈಟಾಗಿ ಒಂದು ಅರ್ಧ ಭಾಗದಷ್ಟು ನಿಂಬೆಯನ್ನು ರಸನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಸೈಡಿಗೆ ಎತ್ತಿಟ್ಕೊಂಡು ಇದು ಚೆನ್ನಾಗಿ ಮಸಾಲೆ ಹಿಡೀಲಿ ಸ್ವಲ್ಪ. ಮತ್ತು ಅಷ್ಟರಲ್ಲಿ ಮತ್ತೆ ಕಬಾಬ್ ಮಾಡಲಿಕ್ಕೆ, ಅಂದರೆ ಮತ್ತಿ ಮೀನಿನ ಕಬಾಬ್ ಮಾಡಲಿಕ್ಕೆ ಅಂತೇಳಿ ನಾನು ಫಿಶ್ ಕಬಾಬ್ ಪೌಡರು ಮತ್ತು ಅಕ್ಕಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಮೊದಲು ನೆನೆಯೋದಕ್ಕೆ ಇಟ್ಟಿದ್ನಲ್ಲ, ಮಸಾಲೆ ಎಲ್ಲ ಹಾಕಿ ಅಷ್ಟೇ ಮಸಾಲೆ ಹಾಕಿರೋದಕ್ಕೆ, ಮತ್ತೆ ಜಾಸ್ತಿ ಮಸಾಲೆ ಹಾಕಿಲ್ಲ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಇದು ಒಂದು ಲೈಕ್ ನೀವು ಬೇರೆ ಇನ್ನೊಂದು ಇವೆಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಈರುಳ್ಳಿ, ಟೊಮೊಟೊ ಮತ್ತು ಚಕ್ಕೆ, ಲವಂಗ, ಪುಟಾಣಿ ಮತ್ತು ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಈಗೇನು ನಾನು ಕಾಯನ್ನು ಹಾಕ್ಕೊಂಡಿಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಇದನ್ನೆಲ್ಲ ಫಸ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಾದಮೇಲೆ
ನಾನು ಆಲ್ರೆಡಿ ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ. ಅಷ್ಟರಲ್ಲಿ ನಾನು ನೋಡ್ತಾ ಇದ್ದೀರಲ್ಲ, ಇದು ಕುದಿ ಬರ್ತಾ ಇದೆ ಇವಾಗ, ಯಾಕಂದರೆ ಬೇಗ ಪಾತ್ರೆ ಕಾದಿದ್ದರಿಂದ ಕುದಿ ಬರ್ತಾ ಇದೆ. ನಾನು ಇಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿಟ್ಟು ಹಾಗೆ ಕಾಯಿ ಏನಿತ್ತಲ್ಲ, ತೆಂಗಿನಕಾಯಿ ಈಗ ಮತ್ತು ಪುಟಾಣಿ ಅಂದರೆ ಹುರಿಗಡಲೆ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಸ್ವಲ್ಪ ಹಾಗೆ ರುಚಿಗೆ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದು ಈಗ ನೋಡ್ತಾ ಇದ್ರಲ್ಲ, ಆಲ್ರೆಡಿ ಇದು ಹಸಿ ವಾಸನೆ ಹೋಗಿದೆ. ಈಗ ನಾನಿಲ್ಲಿ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ನಾನು ಮೊದಲೇ ಹಾಕ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಲೈಕ್ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಹಾಗೆ ನಾನು ಇಲ್ಲಿ ತೆಂಗಿನಕಾಯಿ ಮತ್ತು ಪುಟಾಣಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋ ಅಂತಹ ಮಸಾಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕುದಿ ಬರುತ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀರು ಹಾಕೋಕ್ಕಿಂತ ಮುಂಚೆ ನಾನಿಲ್ಲಿ ಮತ್ತೆ ಸಾಂಬಾರಿಗಲ್ವಾ, ಮತ್ತು ನಾನು ಹುಣಸೆ ಹಣ್ಣನ್ನು ಏನೇನು ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಅದಕ್ಕೆ ಹಾಕಿದ್ದೆ ರಸನ, ಇನ್ನು ಕಾಲು ಭಾಗದಷ್ಟು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಹುಣಸೆ ರಸ ಜಾಸ್ತಿನೇ ಹಾಕಿ, ಅದೇ ನಮಗೆ ಮೇನಿನ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡೋದು ಅಂತ ಹೇಳಿದ್ರೆ ನಾನು ಹಾಗೆ ಇಲ್ಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಗಟ್ಟಿ ಆಗೋ ತನಕ ಕುದೀಲಿ. ಅಷ್ಟರಲ್ಲಿ ನಾನು ಕಬಾಬ್ಗೆ ಅಂತ ಏನು ಮಸಾಲೆನ ಕಲಿಸ್ಬಿಟ್ಟು ಮತ್ತಿ ಮೀನನ್ನು ಎತ್ತಿಟ್ಟಿದ್ನಲ್ಲ, ಅದನ್ನು ನಾನಿಲ್ಲಿ ಕಬಾಬ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ ವೀಕ್ಷಕರೇ. ಇವಾಗ ನಾನು ಆಗಲೇ ಫಿಶ್ ಕಬಾಬ್ ಪೌಡರು ಮತ್ತು ಅಕ್ಕಿ ಹಿಟ್ಟು ಮಸಾಲೆ ಹಾಕಿರೋ ಅಂತಹ ಮೀನನ್ನು ಏನು ಕಾಯಿಸಿಟ್ಟಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಮೀನು ಹಾಕಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಮೀನನ್ನು ಹಾಕ್ತಾ ಹೋಗಿ, ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗ ಅದು ಮಸಾಲೆ ಯಾವುದು ಅಂದರೆ ನಾವು ಕಲಿಸಿರೋ ಅಂಥ ಮಸಾಲೆ ಪಾತ್ರೆಗೆ ಹಿಡಿಯೋಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮೇಲೆ ಇಳ್ತಾ ಇದೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಕಾದಿಲ್ಲ ಅಂತ ಹೇಳಿದ್ರೆ ಹಾಗೆ ಈ ಮೀನನ್ನು ನೀವು ಹಾಕಿ 1-2 ನಿಮಿಷದವರೆಗೂ ವೆಯ್ಟ್ ಮಾಡಿ. ಇಮಿಡಿಯೇಟಾಗಿ ಸೌಟೇನೂ ಅಲ್ಲಾಡ್ಸೋಕ್ಕೆ ಹೋಗಬೇಡಿ. ಇಮಿಡಿಯೇಟಾಗಿ ಏನಾದರೂ ನೀವು ಸೌಟು ಅಲ್ಲಾಡಿಸ್ಬಿಡ್ತು ಅಂತ ಹೇಳಿದ್ರೆ ಅದು ಹಾಕಿರೋಂಥ ಮಸಾಲೆ ಏನಿದೆಯಲ್ಲ ಅದೆಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಮತ್ತಿ ಮೀನಿನ ಕಬಾಬ್ ರೆಡಿಯಾಗಿದೆ ವೀಕ್ಷಕರೇ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಈ ರೀತಿ ನೀವು ಮಾಡಿಕೊಂಡು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ರೆಡಿಯಾಗಿದೆ ಅಂತೇಳಿ. ಇದನ್ನು ನೀವು 1 ವೀಕ್ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. 1 ವೀಕ್ ಇಲ್ಲ 15 ಡೇಸ್ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಅಂದರೆ ಸೈಡಿಗೆ ಊಟಕ್ಕೆ ಏನಾದರೂ ಸೈಡ್ ಡಿಶ್ಶಿಗೆ ಬೇಕು ಅಂತ ಹೇಳಿದರೆ ಈ ರೀತಿ ಏನಾದರೂ ಜಾಸ್ತಿ ಮೀನು ಸಿಕ್ತು ಅಂತ ಹೇಳಿದರೆ ಒಂದೇ ಸಲ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿರುತ್ತೆ. ಈಗ ಊಟಕ್ಕೆ ಏನಾದರೂ ಸೈಡ್ ಡಿಶ್ಶಿಗೆ ಬೇಕು, ಲೈಕ್ ಇಮಿಡಿಯೇಟಾಗಿ ಏನೂ ಇಲ್ಲ ಅಂದಾಗ ಇದನ್ನು ನೀವು ತಿನ್ಬೋದು. ಅದಕ್ಕೆ ನಾನು ಉಳಿದಿರೋ ಅಂತಹ ಮೀನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ನಾನು
ಹಾಗೆ ನಾನು ಸೈಡಲ್ಲಿ ಮೀನಿನ ಮಸಾಲೆನ ಏನು ಬೇಯಲಿಕ್ಕೆ ಇಟ್ಟಿದ್ದಲ್ಲ ಮೀನು ಸಾಂಬಾರು ಮಾಡಲಿಕ್ಕೆ ಅಂಥೇಳಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ಆಗಲೇ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದಂತಹ ಮೀನನ್ನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಲಿ. ಅಷ್ಟರಲ್ಲಿ ಸೆಕೆಂಡ್ ರೌಂಡು ಏನು ಹಾಕಿದ್ನಲ್ಲ ಮತ್ತೆ ಮೀನನ್ನು ಕಬಾಬ್ ಮಾಡಲಿಕ್ಕೆ ಅಂಥೇಳಿ ಇದು ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಉಳಿದಿರೋ ಅಂತಹ ಮತ್ತಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಮೀನಿಗೂ ಈ ಮೀನಿಗೂ ತುಂಬ ಟೇಸ್ಟ್ ಇರುತ್ತೆ. ನೀವು ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಲೈಕ್ ಇದು ಸಿಗೋದು ತುಂಬ ರೇರು ಸಿಟಿ ಕಡೆ ಎಲ್ಲ. ಅಂದರೆ ನೀವು ಲೈಕ್ ಸ್ಟೋರ್ಗಳಲ್ಲಿ ಹೋಗಿ ತೊಗೊಂಡ್ರೆ ಸಿಗುತ್ತೆ. ಹಾಗೆ ರೋಡ್ ಸೈಡ್ ನೀವು ನೋಡಬೇಕಂತ ಹೇಳಿದ್ರೆ ಎಲ್ಲಾದರೂ ಒಂದೇ ಸಲ ಬಲ್ಕಾಗಿ ಮಾರ್ತಾ ಇರ್ತಾರೆ, ಅಂಥ ಕಡೆ ನೀವು ತೊಗೋಬೋದು. ಇದು ಕೂಡ ರೆಡಿ ಆಗಿದೆ. ಟೋಟಲಿ ನಾನು ಏನು ಕಬಾಬ್ಗೆ ಅಂತ ರೆಡಿ ಮಾಡಿಟ್ಕೊಂಡಿದ್ದಲ್ಲ ಅದೆಲ್ಲ ರೆಡಿಯಾಗಿದೆ. ಮತ್ತಿ ಮೀನಿನ ಕಬಾಬ್. ಹಾಗೆ ಸೈಡಲ್ಲೂ ಕೂಡ ಮತ್ತಿ ಮೀನಿನ ಸಾಂಬಾರು ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಸಾಂಬಾರು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ. ಮೀನು ಕೂಡ ಬೆಂದಿದೆ. ಈ ಮೀನಿದು ಜಾಸ್ತಿ ಬೇಯಬೇಕು ಅಂತಿಲ್ಲ, ಸ್ವಲ್ಪ ಒಂದು ಕುದಿ ಬಂದರೆ ಸಾಕು. ಇದನ್ನು ನಾನು ಸೈಡಿಗೆ ತಿಟ್ಕೊಂಡು ಈಗ ಮತ್ತಿ ಮೀನಿನ ತವಾ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ನಾರ್ಮಲ್ಲು ಉಪ್ಪಿಟ್ಟಿಗೆ ರವೆ ಯೂಸ್ ಮಾಡ್ತೀವಲ್ಲ ಆ ರವೆನ ಯೂಸ್ ಮಾಡಿ ಅದನ್ನು ಕೂಡ ಇಲ್ಲಿ ತವಾ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ಒಂದೇ ಮೀನಿನಲ್ಲಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಆದರೆ ನೀವು ನಾರ್ಮಲ್ ಮೀನಿಗೂ ಈ ಮೀನಿಗೂ ನೀವು ಕೇಳಿರ್ತೀರ. ಆ್ಯಕ್ಚುಲಿ ಮಂಗಳೂರು ಈ ಕಡೆ ಕೇರಳ ಜಾಸ್ತಿ ಇದು ಸಮುದ್ರದ ಮೀನಾಗಿರೋದ್ರಿಂದ ಆ ಕಡೆಯವರೆಲ್ಲ ತುಂಬ ಯೂಸ್ ಮಾಡ್ತಾರೆ ಇದನ್ನು. ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ನಾನು ಇದನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇರಬೇಕು. ಎಣ್ಣೆ ಹಾಕ್ಕೊಂಡಿಲ್ಲ ಅಂತ ಹೇಳಿದರೆ ಡ್ರೈ ಅನಿಸುತ್ತೆ, ರವೆ ಅನಿಸ್ಬಿಡುತ್ತೆ. ಏನು ಅಷ್ಟು ತಿನ್ನಬೇಕಾದ್ರೆ ಮಜಾ ಅನಿಸಲ್ಲ. ನಾನು ಈ ಥರ ಉಲ್ಟಾ ಹಾಕ್ಕೊಂಡು ಲೈಟಾಗಿ ಮತ್ತೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಇಲ್ಲ. ಈಗ ನಾರ್ಮಲ್ ಮೀನಾದರೆ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ. ಇದು ಸಣ್ಣ ಮೀನಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಡ್ರೈ ಅನಿಸುತ್ತೆ, ರವೆ ಅನಿಸ್ಬಿಡುತ್ತೆ. ಏನು ಅಷ್ಟು ತಿನ್ನಬೇಕಾದ್ರೆ ಮಜಾ ಅನಿಸಲ್ಲ. ನಾನು ಈ ಥರ ಉಲ್ಟಾ ಹಾಕ್ಕೊಂಡು ಲೈಟಾಗಿ ಮತ್ತೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಇಲ್ಲ. ಈಗ ನಾರ್ಮಲ್ ಮೀನಾದರೆ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ. ಇದು ಸಣ್ಣ ಮೀನಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಕೊನೆಯಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಿಂದ ನಾನು ಕೊನೆಯಲ್ಲಿ ತವಾ ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತಿ ಮೀನನ್ನು ನಾವು ತಿನ್ನಬೇಕಾದ್ರೆ ಬಾಯಿಗೆ ಕರಿಬೇವು ಸಿಕ್ಕುವಾಗ ಆ ಫ್ಲೇವರೇ ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಇದು ಕೂಡ ಹಾಗೆ ಫ್ರೈ ಆಗಲಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು ಅದರ ಮೇಲೆ ನಾನು ಹಾಗೆ ಜೊತೆಗೆ ಮತ್ತಿ ಮೀನನ್ನು ಕೂಡ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅದು ಬೇಯಲಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಮತ್ತಿ ಮೀನಿನ ತವಾ ಫ್ರೈ ಕೂಡ ರೆಡಿಯಾಗಿದೆ. ಒಟ್ಟಾರೆ ಸಂಡೆಗೆ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ತಟ್ಟೆ ನೋಡ್ತಾ ಇದ್ರೆ ಅನಿಸುತ್ತೆ ನಿಮಗೆ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಹಾಗೆ ಉಳಿದಿರೋ ಅಂತಹ ನಾನಿಲ್ಲಿ ಮಸಾಲೆ ಕಲಸಿ ಇಟ್ಟಿದ್ನಲ್ಲ ಸ್ವಲ್ಪ ಉಳಿದಿದ್ದು ಆ ಮೀನನ್ನ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಫಸ್ಟ್ ಮಾಡಿರೋ ಅಂಥದ್ದು ಕಬಾಬ್, ಮತ್ತಿ ಮೀನಿನ ಕಬಾಬ್ ಮಾಡಿದೆ. ಮತ್ತು
ಅದ್ರ ಜೊತೆಗೆ ಸಾಂಬಾರು ಮಾಡಿದೆ ಮತ್ತು ತವಾ ಫ್ರೈ ಮಾಡಿದೆ, ಅಂದರೆ ರವಾ ತವಾ ಫ್ರೈ ಮಾಡಿದೆ. ಅದಲ್ಲದೆ ಮತ್ತು ಇನ್ನೊಂದು ಇದು ಮಸಾಲ ತವಾ ಫ್ರೈ ಮಾಡಿದ್ದೀನಿ. ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ, ಅಂದರೆ ಮೀನಿನ ಸಾಂಬಾರು ತುಂಬ ಟೇಸ್ಟಾಗಿ ಬರಬೇಕು ಅಂತ ಹೇಳಿದರೆ ನೀವು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ಮೆಣಸನ್ನು ಜಾಸ್ತಿ ಯೂಸ್ ಮಾಡಿ, ಮತ್ತು ಹುಣಸೆ ರಸ ಏನಿದೆಯಲ್ಲ ಅದನ್ನು ನೀವು ಬೇಕಾದರೆ ಮೀನನ್ನ ತಂದು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಫಸ್ಟು ತಂದ ತಕ್ಷಣ ಹುಣಸೆ ರಸ ಇಲ್ಲ ಅಂತ ಹೇಳಿದ್ರೆ ನಿಂಬೆ ರಸ ಮತ್ತು ಅರಿಶಿಣದ ಪುಡಿ ಮತ್ತು ಪೆಪ್ಪರ್ ಪೌಡರು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಾಗ ಅದು ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು. ಇದು ಮೀನಿನ ಸಾಂಬಾರಿನ ಸೀಕ್ರೆಟು. ಸಂಡೇ ಸ್ಪೆಷಲ್ ಒಟ್ಟಾರೆ ರೆಡಿಯಾಗಿದೆ ವೀಕ್ಷಕರೇ. ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ದಪ್ಪ ರಸನ ಯೂಸ್ ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಈಗ ಬೇಸಿಗೆಗಾಲ ಇರೋದ್ರಿಂದ ದೇಹವನ್ನು ತಂಪಾಗಿಡುತ್ತೆ ಅಂತೇಳಿ. ಹಾಗೆ ಮತ್ತಿ ಮೀನಿನ ಸಾಂಬಾರು ಕೂಡ ರೆಡಿಯಾಗಿದೆ. ಲೈಟಾಗಿ ಸ್ವಲ್ಪ ಮತ್ತಿ ಮೀನು ಜಾಸ್ತಿ ಬೆಂದಿದೆ, ಆ್ಯಕ್ಚುಲಿ ಇಷ್ಟು ಬೇಯಬಾರ್ದದು. ಹಾಗೆ ರವಾ ಫ್ರೈ ಕೂಡ ರೆಡಿಯಾಗಿದೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಕಬಾಬ್ ಕೂಡ ರೆಡಿಯಾಗಿದೆ, ಮತ್ತಿ ಮೀನಿನ ಕಬಾಬ್. ಅದ್ರ ಜೊತೆಗೆ ಮಸಾಲ ತವಾ ಫ್ರೈ. ನಾನು ಸೈಡಲ್ಲಿ ತರಕಾರಿ ಸಲಾಡ್ನ ಮಾಡ್ಕೊಂಡಿದ್ದೆ, ಅದನ್ನು ಸೈಡ್ ಡಿಶಾಗಿ ಯೂಸ್ ಮಾಡ್ತಿದ್ದೀನಿ. ಒಟ್ಟಾರೆ ಸಂಡೇ ಸ್ಪೆಷಲ್ ರೆಡಿಯಾಗಿದೆ. ಡಿಫ್ರೆಂಟ್ ಆಗಿರೋವಂಥದ್ದು, ಒಂದೇ ಥರದ ಮೀನಿನಲ್ಲಿ ಮಾಡಿರೋಂತಹ ಈ ರೆಸಿಪಿ ನಾನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.